ಮಲ್ಲನ ಕೆರೆ ಗ್ರಾಮ ಕುಂಬಾರರಿಗೆ ಹೆಸರುವಾಸಿ. ಸುತ್ತಮುತ್ತಲಿನ ಊರಿನವರಿಗೆಲ್ಲ ಮಡಿಕೆ ಕುಡಿಕೆ ಬೇಕಿದ್ದರೆ ಇವರ ಬಳಿಯೇ ಕೊಂಡುಕೊಳ್ಳುತ್ತಿದ್ದರು. ಆ ಊರಿನಲ್ಲಿದ್ದ ರಂಗಪ್ಪನಿಗೆ ಒಂದು ಚಿಂತೆ ಕಾಡುತ್ತಿತ್ತು. ನಾನು ಏನೇ ಕೆಲಸ ಮಾಡಿದರೂ ನಷ್ಟ ಅನುಭವಿಸುತ್ತೇನೆ. ಈ ಬಡತನ ನನ್ನನ್ನು ಬಿಡುತ್ತಿಲ್ಲ. ಏನು ಮಾಡಲಿ ಎಂದು ಆಕಾಶವೇ ತಲೆಯ ಮೇಲೆ ಬಿದ್ದ ಹಾಗೆ ಕೂತಿರುತ್ತಿದ್ದ. ಅಪ್ಪ ಅಪ್ಪ, ನಾನು ಸ್ಕೂಲ್ ಯೂನಿಫಾರ್ಮ್ ತಗೊಳಕ್ಕೆ ದುಡ್ಡು ಕೊಡಪ್ಪ. ನಾಳೆ ಕೊಡ್ತೀನಿ ಮಗ, ಬೇಜಾರು ಮಾಡ್ಕೋಬೇಡ. ದಿನ ಹಿಂಗೆ ಹೇಳ್ತೀಯಲ್ವಪ್ಪ? ಏನ್ ಮಾಡ್ಲಿ ಮಗ, ಎಲ್ಲೂ ದುಡ್ಡು ಅಡ್ಜಸ್ಟ್ ಆಗ್ಲಿಲ್ಲ. ಅಪ್ಪ, ನಾನು ಬುಕ್ ತಗೊಬೇಕು, ಕಾಸು ಕೊಡಪ್ಪ. ನಿನಗೂ ನಾಳೆ ಕೊಡ್ತೀನಿ ಮಗಳೇ. ನಿಮ್ಮಪ್ಪ ನಾಳೆ ಖಂಡಿತ ಇಬ್ರಿಗೂ ದುಡ್ಡು ಕೊಡ್ತಾರೆ. ಹೋಗಿ ಚೆನ್ನಾಗಿ ಓದ್ಕೊಳ್ಳಿ ಮಕ್ಳೆ. ಅಮ್ಮ, ನಾಳೆ ಅಪ್ಪ ದುಡ್ಡು ಕೊಡ್ತಾರೆ ತಾನೆ? ಹ್ಞೂ ಮಗ, ನಾಳೆ ಕೊಡ್ತಾರೆ. ಪಾರ್ವತಿ ಪಾರ್ವತಿ, ಎಂತ ಸ್ಥಿತಿ ಬಂತಲ್ಲೇ ನಮಗೆ. ಮಕ್ಕಳಿಗೆ ಸ್ಕೂಲ್ ಯೂನಿಫಾರ್ಮ್ ತೆಗೆದುಕೊಡಕ್ಕೂ ನಮ್ಮ ಹತ್ರ ದುಡ್ಡಿಲ್ದಂಗ ಆಯ್ತಲ್ಲೇ. ಯಾಕ್ರಿ ಹೀಗೆ ಸದಾ ಯೋಚನೆ ಮಾಡ್ತಿರ್ತೀರಾ? ಏನೇ ತೊಂದರೆ ಇದ್ರು ನನ್ನ ಹತ್ರ ಹೇಳ್ಕೊಡಿ. ಏನ್ ಹೇಳಲಿ, ನಾನು ಏನೇ ಕೆಲಸ ಮಾಡಿದ್ರು ನಷ್ಟ ಅನುಭವಿಸ್ತೀನಿ. ನನ್ನ ಸಮಯವೇ ಸರಿ ಇಲ್ಲ ಕಣೆ. ನಿಮ್ಗೆ ಯಾರ್ದೋ ಕೆಟ್ಟ ದೃಷ್ಟಿ ತಾಗಿರ್ಬೇಕು ಕಣ್ರಿ. ಯಾರಾದ್ರೂ ಪಂಡಿತರ ಬಳಿ ಅಥವಾ ಸಾಧು ಮಹಾತ್ಮರ ಬಳಿ ಹೋಗಿ ಪರಿಹಾರ ಕೇಳಿ, ಎಲ್ಲ ಸರಿ ಹೋಗುತ್ತೆ. ನನಗೆ ಹೇಗೆ ದೃಷ್ಟಿ ತಾಗುತ್ತೆ? ಈಗಾಗಲೇ ನಾನು ನಷ್ಟದಲ್ಲಿದ್ದೀನಲ್ಲ. ಏನೂ ಆಗಲ್ಲ ರೀ, ಸಾಧು ಹತ್ರ ಹೋಗಿ, ನಮ್ಗೆಲ್ಲ ಒಳ್ಳೇದಾಗುತ್ತೆ. ಆಯ್ತು ಬಿಡು, ಮಾಡ್ಕೊಂಡು ಹೋಗ್ತೀನಿ. ರೀ ರೀ ಅರ್ಥ ಆಯ್ತು ಬಿಡೆ. ಮನೆಯಲ್ಲಿ ದಿನಸಿ ಖಾಲಿಯಾಗಿ 2 ದಿನ ಆಯ್ತು. ಸರಿ ಬಿಡು, ನಾಳೆ ತಂದ್ರೆ ಆಯ್ತು. ಅದೇ ಗ್ರಾಮದ ಭೀಮಜ್ಜನ ಮಗ ಶಿವಣ್ಣ ಮಡಿಕೆಗಳನ್ನು ಮಾರಿ ಇಡೀ ಊರಿಗೆ ದೊಡ್ಡ ಶ್ರೀಮಂತನಾಗಿದ್ದಾನೆ. ಲೇ ಕೋಮಲ, ಎಲ್ಲಿದ್ದೀಯ? ಬಾಯಿಲಿ ಬಂದಿರಿ. ಕೋಮಲ, ಬಾರೆ ಬೇಗ ಇಲ್ಲಿ. ಏನ್ ಮಾಡ್ತಾ ಇದ್ದೆ? ಏನಿಲ್ಲ ರೀ, ಅಡ್ಗೆ ಮಾಡ್ತಿದ್ದೆ. ಯಾಕೆ ಇಷ್ಟೊಂದು ಕಷ್ಟ ಪಡ್ತಿದ್ದೀಯಾ? ಮನೆ ಕೆಲ್ಸಕ್ಕೆ ಯಾರಾದರೂ ಕೆಲ್ಸದವ್ರನ್ನ ಇಟ್ಕೋ. ನೀವು ನಮಗೋಸ್ಕರ ಇಷ್ಟೆಲ್ಲ ಕಷ್ಟ ಪಡ್ತೀರಾ? ನಾವ್ ಇಷ್ಟಾದ್ರೂ ಕಷ್ಟ ಪಡೋದು ಬೇಡ್ವೇನ್ರಿ? ರೀ, ಬೆಳ್ಳಿ ಕಾಲ್ ಚೈನ್ ಕೇಳಿದ್ದಲ್ವಾ, ತಂದ್ರ ರೀ? ಬೆಳ್ಳಿದ ಯಾಕೆ ಚಿನ್ನ, ಬಂಗಾರದ ತಂದಿದ್ದೀನಿ, ತಗೋ. ಥ್ಯಾಂಕ್ ಯು ಸೋ ಮಚ್ ರೀ. ಅಪ್ಪ ಅಪ್ಪ, ನಮಗೂ ಚಾಕ್ಲೇಟ್ ತಂದಿದ್ಯಾ? ಬರೀ ಚಾಕ್ಲೇಟ್ ಯಾಕೆ, ಚಾಕ್ಲೇಟ್ ಬಾಕ್ಸ್ ತಂದಿದ್ದೀನಿ, ತಗೊಳ್ಳಿ ಮಕ್ಳೇ. ಥ್ಯಾಂಕ್ ಯು ಅಪ್ಪ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿಯೆಂಬ ದೈವವೇ ನಮಗಾಧಾರ. ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿಯೆಂಬ ದೈವವೇ ನಮಗಾಧಾರ. ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ಗೋವಿಂದ, ಕೃಷ್ಣಣ್ಣ, 1 ಕಪ್ ಟೀ ಕೊಡಣ್ಣ. 5 ರೂಪಾಯಿ ಮಡ್ಗಣ್ಣ. ಸಾಲ ಬರ್ಕೊಳ್ಳೋಣ. ಸಾಲ ಬರ್ಕೊಳಕಿದೆ, ನಿಮ್ಮಪ್ಪ ಹಾಕೋನು ಬಂಡವಾಳನ್ನ. ತಗೋ, 5 ರೂಪಾಯಿಗೂ ಸಾಹಿತ್ಯ. ಹಳೆ ಬಾಕಿ 50 ರೂಪಾಯಿ ಮಡ್ಗಣ್ಣ. ತಗೊಳ್ಳೋಣ ನಿನ್ ಬಾಕಿ ಚುಕ್ತ. ಪೋಸ್ಟ್ 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 ಮ್ಯಾನ್, ಬಾ ಇಲ್ಲಿ. ಏನಣ್ಣ? ನನ್ನ ಹೆಸರು ಯಾವ್ದಾದ್ರು ಡಬಲ್ ಬಂದಿದೆ ನೋಡು. ನಿನ್ನ ಹೆಸರೇನಣ್ಣ? ನನ್ನ ಹೆಸರು ಪರದೇಶಪ್ಪ. ಈ ಪರದೇಶಿಗೆ ಯಾವ ಪರದೇಶದಿಂದ ಯಾವ ಪರದೇಶಿ ಟಪಾಲ್ ಹಾಕ್ತಾನೆ? ಹೋಗೋ ಮೂದೇವಿ. ಗೆಟ್ ಔಟ್, ಐ ಡೋಂಟ್ ಲೈಕ್ ಇಟ್. ಅರ್ಧ ತಿಕ್ಲು ಅರ್ಧ ಪುಕ್ಲು.
ಗೋವಿಂದ ಗೋವಿಂದ, ನಾನು ತೃಪ್ತಿಗೆ ಹೋಗ್ತಾ ಇದ್ದೀನಿ ಗೋವಿಂದ. ಕಾಣಿಕೆ ಹಾಕಿ ಗೋವಿಂದ, ನಿಮ್ಗೆ ಪುಣ್ಯ ಬರುತ್ತೆ ಗೋವಿಂದ. ಗೋವಿಂದ ಗೋವಿಂದ ಗೋವಿಂದ. ಜಗತ್ತಿನಲ್ಲಿ ಎಲ್ಲರೂ ನನಗೆ ಶತ್ರುಗಳಾಗಲಿ, ಆ ದೇವರೊಬ್ಬ ನನಗೆ ಮಿತ್ರನಾಗಲಿ. ಆಬ್ರಕಚೂಬ್ರ. ಈ ಕಲಿಯುಗದಲ್ಲಿ ತಂದೆ ತಾಯಿ ಅನಾಥಾಶ್ರಮದಲ್ಲಿ, ಮಕ್ಕಳು ಅಮೆರಿಕಾದಲ್ಲಿ, ಗೆಳೆಯ ಗೆಳತಿಯರು ಫೇಸ್ಬುಕ್ನಲ್ಲಿ, ಶುಭಾಶಯಗಳು ವಾಟ್ಸ್ಆ್ಯಪ್ನಲ್ಲಿ, ಹೆಂಡತಿ ಟಿವಿಯಲ್ಲಿ, ಗಂಡ ಸ್ಮಾರ್ಟ್ಫೋನ್ನಲ್ಲಿ, ಮೊಮ್ಮಕ್ಕಳು ವಿಡಿಯೋ ಗೇಮ್ನಲ್ಲಿ, ಹಿರಿಯರು ಕ್ಯಾಂಡಿ ಕ್ರಶ್ನಲ್ಲಿ, ರೈತರು ಸಾಲದ ಸುಳಿಯಲ್ಲಿ, ವಿದ್ಯಾರ್ಥಿಗಳು ಮೋಜು ಮಸ್ತಿಯಲ್ಲಿ, ಬ್ಯಾಂಕ್ನ ಸಾಲ ಪಡೆದವರು ವಿದೇಶದಲ್ಲಿ, ಸಾಲ ಕೊಟ್ಟವರು ಹುಚ್ಚಾಸ್ಪತ್ರೆಯಲ್ಲಿ, ನೀತಿವಂತರು ಶಾಲಾ ಪುಸ್ತಕದಲ್ಲಿ, ನಯವಂಚಕರು ರಾಜಕೀಯದಲ್ಲಿ, ನನ್ನಂತವರು ಸದಾ ಆನಂದದಲ್ಲಿ. ಅದಕ್ಕೆ ಕಾಲವನ್ನು ಕಲಿಕಾಲ ಅನ್ನುವುದು. ಐ ಲೈಕ್ ಇಟ್, ಐ ಲೈಕ್ ಇಟ್, ಐ ಲೈಕ್ ಇಟ್. ರಂಗಪ್ಪ ಹೆಂಡತಿಯ ಹಠಕ್ಕೆ ಮಣಿದು ಅವರ ಊರಿನ ಪಕ್ಕದ ಆಶ್ರಮದಲ್ಲಿ ವಾಸವಾಗಿದ್ದ ಸಾಧುವಿನ ಬಳಿ ಹೋದನು. ಗುರುಗಳೇ, ತಮ್ಮನ್ನು ನೋಡಲು ರಂಗಪ್ಪನವರು ಬಂದಿದ್ದಾರೆ. ಸಾಧುಗಳೇ, ನಾನು ತುಂಬಾ ಸಮಸ್ಯೆಯಲ್ಲಿದ್ದೇನೆ. ಯಾವುದೇ ಕೆಲಸ ಮಾಡಿದರೂ ನನಗೆ ನಷ್ಟವಾಗುತ್ತಿದೆ. ಏನು ಮಾಡಬೇಕು ತಿಳಿಯುತ್ತಿಲ್ಲ. ನನಗೆ ಯಶಸ್ಸು ಬೇಕು. ಮಗು, ಮೊದಲ ಮಾತು ಗಾಬರಿಯಾಗಬೇಡ. ಸಫಲತೆ ಅಸಫಲತೆ, ಲಾಭ ನಷ್ಟ ಜೀವನದ ಒಂದು ಭಾಗ ಅಷ್ಟೇ. ಅದಕ್ಕಾಗಿ ಗಾಬರಿ ಪಡಬೇಡ. ಈ ದಿನ ನಷ್ಟವಾದರೆ ನಾಳೆ ಲಾಭವಾಗುತ್ತದೆ. ಯೋಚಿಸಬೇಡ. ಯೋಚಿಸದೆ ಇನ್ನೇನು ಮಾಡಲಿ ಪೂಜ್ಯರೇ? ಇದೇ ಭರವಸೆಯಲ್ಲಿ ದಿನ ಕಳೆದೆ, ಆದರೆ ಏನೂ ಪ್ರಯೋಜನವಾಗಲಿಲ್ಲ. ನನ್ನ ಪಕ್ಕದ ಮನೆಯ ಶಿವಣ್ಣನನ್ನು ನೋಡಿ. ನನ್ನ ಹಾಗೆ ಅವನು ಕುಂಬಾರ, ಆದರೆ ಅವನಿಗೂ ಲಾಭದ ಮೇಲೋ ಲಾಭ. ಯಾವುದೇ ತೊಂದರೆ ಇಲ್ಲದೆ ಸುಖವಾಗಿದ್ದಾನೆ. ಇದು ಹೇಗೆ ಸಾಧ್ಯ? ಇಬ್ಬರು ಒಂದೇ ಕೆಲಸ ಮಾಡುತ್ತೀರಿ, ಒಂದೇ ರೀತಿಯ ವಸ್ತುಗಳನ್ನು ಮಾರುತ್ತೀರಿ, ಆದರೆ ಈ ವ್ಯತ್ಯಾಸವೇಕೆ? ಅದೇ ನನಗೂ ತಿಳಿಯುತ್ತಿಲ್ಲ ಸಾಧುಗಳೇ. ಸರಿ, ನಾಳೆ ಶಿವಣ್ಣನೊಂದಿಗೆ ನನ್ನ ಬಳಿ ಬಾ. ಆಗಲಿ ಪೂಜ್ಯರೇ. ಮರುದಿನ ಇಬ್ಬರು ಸಾಧುವಿನ ಬಳಿ ಬಂದರು. ಶಿವಣ್ಣ, ನೀನೊಬ್ಬ ಸಾಮಾನ್ಯ ಕುಂಬಾರ, ಆದರೆ ನಿನಗೆ ಅಷ್ಟು ಹಣ ಹೇಗೆ ಸಿಗುತ್ತಿದೆ? ನಾನು ತುಂಬಾ ಶ್ರಮ ವಹಿಸಿ ಕೆಲಸ ಮಾಡುತ್ತೇನೆ ಸಾಧುಗಳೇ. ಶ್ರಮ ಎಲ್ಲರೂ ಹಾಕುತ್ತಾರೆ. ನಿನ್ನ ಪಕ್ಕದ ಮನೆಯ ರಂಗಪ್ಪನೂ ಶ್ರಮ ವಹಿಸಿ ಕೆಲಸ ಮಾಡುತ್ತಾನೆ, ಆದರೆ ನೀನು ಮಾತ್ರ ಹೇಗೆ ಲಾಭ ಪಡೆಯುತ್ತಿದ್ದೀಯಾ? ಅದು ನನಗೆ ಗೊತ್ತಿಲ್ಲ ಸಾಧುಗಳೇ. ನಾನು ಕೆಲಸ ಮಾತ್ರ ಮಾಡುತ್ತೇನೆ. ನಾಳೆ ನೀವಿಬ್ಬರು ತಲಾ 50 ಮಡಿಕೆಗಳನ್ನು ಪಕ್ಕದ ನಗರದಲ್ಲಿರುವ ಕೃಷ್ಣಮೂರ್ತಿ ಅವರಿಗೆ ತಲುಪಿಸಬೇಕು. ಕೃಷ್ಣಮೂರ್ತಿ ನಮಗೆ ಆಪ್ತ. 50 ಮಡಿಕೆಗಳ ಹಣವನ್ನು ನಿಮಗೆ ಕೊಡುತ್ತಾನೆ. ಅದನ್ನು ತಂದು ನನಗೆ ತೋರಿಸಿ. ಆಗಲಿ ಸಾಧುಗಳೇ. ಸಾಧುವಿನ ಮಾತಿಗೆ ಮರು ಮಾತನಾಡದೆ ಅದೇ ದಿನ ಮಡಿಕೆಗಳನ್ನು ಮಾರಲು ಹೊರಟರು. ಮರುದಿನ ಸಾಧುಗಳ ಬಳಿ ಇಬ್ಬರೂ ಬಂದರು. ರಂಗಪ್ಪ, ನಿನ್ನ ಹಣವೆಲ್ಲಿ? ನೀನು 50 ಮಡಿಕೆಗಳನ್ನು ಕೊಡಲಿಲ್ಲವೇ? ಸಾಧುಗಳೇ, 50 ಮಡಿಕೆಗಳನ್ನು ತೆಗೆದುಕೊಂಡು ಹೋದೆ. ನಾನು ಮೊದಲೇ ಹೇಳಿದ ಹಾಗೆ ಯಾವಾಗಲೂ ನನಗೆ ನಷ್ಟವಾಗುತ್ತದೆ. ನನ್ನ ಸಮಯವೇ ಸರಿಯಿಲ್ಲ. ನನ್ನ ಎತ್ತಿನ ಗಾಡಿಯು ಕೆಸರಿನಲ್ಲಿ ಸಿಕ್ಕಿ ಹಾಕೊಂಡಿತ್ತು. ಮಡಿಕೆಗಳು ಬಿದ್ದು ಒಡೆದು ಹೋದವು. ಶಿವಣ್ಣ, ನಿನ್ನ ಎತ್ತಿನ ಗಾಡಿ ಕೆಸರಿನಲ್ಲಿ ಸಿಕ್ಕಿ ಹಾಕಿಕೊಳ್ಳಲಿಲ್ಲವೇ? ಇಲ್ಲ ಸಾಧುಗಳೇ, ನಾನು ಎತ್ತಿನ ಗಾಡಿ ತೆಗೆದುಕೊಂಡು ಹೋಗಲಿಲ್ಲ. ನಿನ್ನೆ ರಾತ್ರಿ ಮಳೆಯಾಗಿದೆ, ರಸ್ತೆ ಹಾಳಾಗಿರಬಹುದೆಂದು ನನಗನಿಸಿತು. ಆ ದಾರಿಯಿಂದ ಬಂದ ಜನರನ್ನು ಕೇಳಿದೆ. ಆ ರಸ್ತೆಯಲ್ಲಿ ಕೆಸರಾಗಿದೆ ಎಂದರು. ಅದಕ್ಕೆ ನಾನು ನನ್ನ ಸೈಕಲ್ ಮೇಲೆ ಅಷ್ಟು ಮಡಿಕೆಗಳನ್ನು ಸರಿಯಾಗಿ ಹೊಂದಿಸಿ ಕಟ್ಟಿದೆ. ಸೈಕಲ್ ತೆಗೆದುಕೊಂಡು ನಗರಕ್ಕೆ ಹೋಗಿ ಮಡಿಕೆಗಳನ್ನು ಕೊಟ್ಟು ಬಂದೆ.
ಕೇಳಿದೆಯಾ ರಂಗಪ್ಪ, ನಿನ್ನ ಸಮಸ್ಯೆಗೆ ಪರಿಹಾರ ಸಿಕ್ಕಿತೆ. ನೀನು ಹೇಳಿದೆ ಇಬ್ಬರೂ ಒಂದೇ ಕೆಲಸ ಮಾಡುತ್ತೇವೆ, ಆದರೆ ಅವನಿಗೆ ಲಾಭ ನನಗೆ ನಷ್ಟ ಎಂದು. ಅದಕ್ಕೆ ಕಾರಣ ಇದೆ. ಯಾವುದೇ ಕೆಲಸ ಮಾಡುವಾಗ ಮೊದಲು ಯೋಚಿಸಿ ವಿಚಾರಿಸಿ ಮಾಡಬೇಕು. ನೀನು ನಗರಕ್ಕೆ ಹೋಗುವ ಮುಂಚೆ ಒಮ್ಮೆ ಯೋಚಿಸಬೇಕಿತ್ತು. ರಸ್ತೆ ಸರಿಯಾಗಿದೆ ಎಂದು ವಿಚಾರಿಸಬೇಕಿತ್ತು. ಹಾಗೆ ಮುಂದಾಲೋಚನೆ ಮಾಡಿದ್ದಿದ್ದರೆ ಈ ಸಮಸ್ಯೆ ಆಗುತ್ತಿರಲಿಲ್ಲ. ಹೌದು ಸಾಧುಗಳೇ, ನಿಮ್ಮ ಮಾತು ನಿಜ. ನನಗೆ ನನ್ನ ತಪ್ಪಿನ ಅರಿವಾಯಿತು. ಪ್ರೀತಿಯ ಬಂಧುಗಳೇ, ಯಶಸ್ಸು ಯಾರಿಗೆ ಬೇಡ ಹೇಳಿ? ಪ್ರತಿಯೊಬ್ಬರು ಏನೇ ಪ್ರಾರಂಭ ಮಾಡಿದರೂ ಅದು ಸಫಲವಾಗಬೇಕು ಎಂದು ನಿರೀಕ್ಷಿಸುತ್ತೇವೆ. ಅದು ಸಹಜ. ಆದರೆ ಎಲ್ಲರಿಗೂ ಗೆಲುವು ಸಿಗುತ್ತದೆಯೇ? ಖಂಡಿತ ಇಲ್ಲ. ಇದು ಕೂಡ ಸಹಜ. ಈ ಕಥೆಯಿಂದ ನೀವು ಏನನ್ನು ಗ್ರಹಿಸುತ್ತೀರೋ ಇಲ್ಲವೋ, ಎರಡು ವಿಷಯಗಳನ್ನು ಮರೆಯಬೇಡಿ. ಮೊದಲನೆಯದು, ಆ ಸಾಧುಗಳು ಹೇಳಿದ ಮೊದಲ ಮಾತು, ಸೋಲು ಗೆಲುವು, ಲಾಭ ನಷ್ಟ, ಸುಖ ದುಃಖ ಇವು ಜೀವನದ ಭಾಗಗಳು. ಇವುಗಳಿಗಾಗಿ ಹೆಚ್ಚು ಯೋಚಿಸಬಾರದು. ಈ ದಿನ ನಷ್ಟವಾದರೆ ನಾಳೆ ಲಾಭವಾಗುತ್ತದೆ. ಈಗ ಕತ್ತಲಿದ್ದರೆ ಸ್ವಲ್ಪ ಸಮಯದ ನಂತರ ಬೆಳಕು ಬರುತ್ತದೆ. ಈ ಪರಮ ಸತ್ಯವನ್ನು ಯಾರು ಅರಿತು ಅಳವಡಿಸಿಕೊಳ್ಳುತ್ತಾರೋ ಅವರು ಸಂತೃಪ್ತಿಯ ಬದುಕನ್ನು ಅನುಭವಿಸುತ್ತಾರೆ. ಎರಡನೆಯದು, ಜೀವನದಲ್ಲಿ ಸಾಮಾನ್ಯ ಜ್ಞಾನ ಇರಬೇಕು ಹಾಗೂ ಪ್ರಜ್ಞೆ ಇರಬೇಕು. ಪ್ರತಿಯೊಂದು ಕೆಲಸವನ್ನು ಯೋಚಿಸಿ ವಿಚಾರಿಸಿ ಮಾಡಬೇಕು. ಅದಕ್ಕೆ ತಿಳಿದವರ ಮಾರ್ಗದರ್ಶನ ಪಡೆಯಬೇಕು. ನೆನಪಿಡಿ, ಎಲ್ಲವನ್ನು ಬಲ್ಲವರು